ಕಳೆದ 3 ದಿನಗಳಿಂದಲೂ ಕೂಡ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದೆ. ಇಂಗ್ಲಿಷ್ ಬೋರ್ಡ್ ಅನ್ನು ತೆರವುಗೊಳಿಸಿ ಕನ್ನಡ ಬೋರ್ಡ್ ಅನ್ನು ಹಾಕಬೇಕು ಅನ್ನೋದು ಅವರ ಆಗ್ರಹ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೊಟೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ನಾರಾಯಣಗೌಡರನ್ನ ಅರೆಸ್ಟ್ ಮಾಡಿದ್ರು, ಆದರೆ ಅವರನ್ನ ಬಿಡುಗಡೆ ಮಾಡಲಿಲ್ಲ. ಹೀಗಾಗಿ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾರಾಯಣಗೌಡರು ಅರೆಸ್ಟ್ ಆದ್ರೆ ಹೇಳೋರು ಕೇಳೋರು ಯಾರೂ ಇಲ್ವಾ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಿ RR ನಗರದಲ್ಲಿ ಇಂಗ್ಲಿಷ್ ಬೋರ್ಡ್ ಅನ್ನ ಕಿತ್ ಹಾಕಿದ್ದಾರೆ, ಅಲ್ಲಿಂದ ತೆರವುಗೊಳಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಸಿಗ್ತಾ ಇದೆ. RR ನಗರದಲ್ಲಿ ಇಂಗ್ಲಿಷ್ ಫ್ಲೆಕ್ಸ್ ಹರಿದು ಹಾಕಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಗೋಪಾಲನ್ ಆರ್ಕಿಡ್ನಲ್ಲಿ ಫ್ಲೆಕ್ಸ್ ಹರಿದು ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇರೋದು. ಸ್ಕ್ರೂ ಡ್ರೈವರ್ನಿಂದ ಫ್ಲೆಕ್ಸ್ ಹರಿದು ಬಿಸಾಕಿದ್ದಾರೆ ಅಲ್ಲಿನ ಆಟೋ ಚಾಲಕ. ನಾರಾಯಣಗೌಡ ಅರೆಸ್ಟ್ ಆದರೆ ಹೇಳೋರು ಕೇಳೋರು ಯಾರು ಇಲ್ವಾ? ನಾವು ಕರವೇ ಕಾರ್ಯಕರ್ತರು ಇನ್ನೂ ಕೂಡ ಹೊರಗಡೆ ಇದ್ದೀವಿ, ಅಧ್ಯಕ್ಷರು ಅರೆಸ್ಟ್ ಆಗಿರ್ಬೋದು, ನಾವಿನ್ನೂ ಬದುಕಿದ್ದೀವಿ, ನಿಮಗಿದು ವಾರ್ನಿಂಗ್ ಅಂತ ಹೇಳಿ ಫ್ಲೆಕ್ಸ್ ಅನ್ನ ಹರಿದಾಕಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಕರವೇ ಕಾರ್ಯಕರ್ತ ಕುಮಾರ್ ಅನ್ನೋರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇರೋದು. ನಾರಾಯಣಗೌಡ ಅರೆಸ್ಟ್ ಆಗಿರ್ಬೋದು, ನಾವಿಲ್ಲ ಕಾರ್ಯಕರ್ತರು ಬರ್ತಿದ್ದೀವಿ. ಕನ್ನಡ ಹಾಕ್ಲೇಬೇಕು. ಕನ್ನಡ ಇಲ್ಲ ಅಂದ್ರೆ ನಿಮ್ ಬಿಡೋ ಮಾತೇ ಇಲ್ಲ. ಏನ್ ಬೇಕಾದ್ರೂ ಆಗ್ಲಿ ನೋಡೇ ಬಿಡ, ಇದು ನೋಡೇ ಬಿಡೋಣ. ಇದು ಚಾಲೆಂಜ್. ಇದು ಯಾವುದೇ ಕಾರಣ ಏನ್ ಬೇಕಾದ್ರೂ ಮಾಡ್ಬೋದು. ಇಲ್ಲಿ ಯಾರು ಹೇಳೋರು ಕೇಳೋರ ಅನ್ಕೊಂಬಿಟ್ಟು ನೋಡಿ, ಬನ್ನಿ ಹಂಗೆ ಬನ್ನಿ. ಏನೋ ಕಿತ್ತಿ ಹರಿದು ಬಿಡ್ತೀನಿ ನಿಮ್ಮಲ್ಲಿ. ನಾರಾಯಣಗೌಡರು ಅರೆಸ್ಟ್ ಆಗ್ಬಿಟ್ಟವ್ರೆ, ಕನ್ನಡ ಸಂಘದವ್ರು ಅರೆಸ್ಟ್ ಆಗ್ಬಿಟ್ಟವ್ರೆ. ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಅಂತೇಳಿ ಇವರು